ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಿನ್ನೆ ಹಾಕಿದ್ದಿಲ್ಲ, ಮೊನ್ನೆ ಹಾಕಿದ್ನೆಲ್ಲ ವಿಡಿಯೋ ಶೇರ್ ಮಾಡಿದ್ದೆ. ಆ ವಿಡಿಯೋದ ಕಂಟಿನ್ಯೂ ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ಇವತ್ತು ನಿಮ್ಗೆ ಹೈಪ್ ಪಾಯಿಂಟ್ಸ್ ಬರ್ತಾವೆ. ಮೂರು ಸಲ ಹೈಪ್ ಕೊಡ್ಬೋದು. ನಿಮ್ಗೇನಾದ್ರೂ ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ಫ್ಯಾಮ್ಲಿ ನನ್ನ ವೀಡಿಯೋಸು ಇಷ್ಟ ಆದ್ರೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಇನ್ನೇನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋಗಳನ್ನು ಶೇರ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡ್ಬೋದು, ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನವ್ಯಾಗ ಊಟ ಮಾಡಿಸೋದು ಅದನ್ನೆಲ್ಲ. ಅದು ಈಗ ಆಕೆಗೆ ಊಟ ಮಾಡಿಸಿದೆ. ಊಟ ಮಾಡಿಸಿ ಈಗ ನಾನು ತಲೆ ಸ್ನಾನ ಮಾಡ್ಕೊಂಬಂದೆ. ಯಾಕಂದ್ರೆ ನವ್ಯಾಗ ನಾನು ಊಟ ಮಾಡಿಸ್ಲಾರ್ದ ಪೂಜೆ ಮಾಡೋಕೆ ನಿಂತೆ ಅಂತಂದರೆ ಟೈಮ್ ಆಗಿಬಿಡ್ತೈತಿ. ಮತ್ತಾಕಿ ನಿಧಾನವಾಗಿ ಕುಂದ್ರಂಗಿಲ್ಲ, ಕಿರ್ಚೋದು ಅಳೋದು ಜಾಸ್ತಿ ಮಾಡ್ತಾಳೆ. ಅದಕ್ಕೆ ಆಕೆಗೆ ಒಂದು ಸ್ವಲ್ಪ ಹೊಟ್ಟಿಗೆ ಆಕೆ ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ವಿ, ಮುಂದಿನ ಕೆಲಸ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಆಕೆಗೆ ಚಿತ್ರಾನ್ನ ಮಾಡಿದ್ದೆ, ಲೆಮನ್ ರೈಸು. ಅದು ಲೆಮನ್ ರೈಸ್ ತಿನ್ನಿಸಿ ಈಗ ನಾನು ಸ್ನಾನ ಮಾಡ್ಕೊಂಬಂದೆ. ಈಗ ನಾನು ಇನ್ನೂ ನಾಷ್ಟ ಮಾಡಿಲ್ಲ, ಒಂದು ಕಪ್ ಚಹಾ ಕುಡ್ದಿದ್ದೆ ಅಷ್ಟೇ. ತಲೆ ಸ್ನಾನ ಮಾಡ್ಕೊಂಬಂದು ಈಗ ದೇವರಿಗೆ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ ಒಂದು ವಾರದ ಹಿಂದಿನ ವೀಡಿಯೋದಲ್ಲಿ ಕಮೆಂಟ್ ಮಾಡಿದರು, ನೀವು ಪೂಜೆ ಮಾಡೋದು ನಿಮ್ಮ ಪೂಜೆ ರೂಮು ಎಲ್ಲ ತೋರಿಸ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳಕತ್ತೀನಿ. ನೋಡಿರಿ, ಈಗ ಆಲ್ರೆಡಿ ರಂಗೋಲಿ ಹಾಕಿದ್ದೀನಿ ನಾನು. ಪದ್ಮ ಕಮಲ ಅಂತಾರಲ್ಲ ಆ ಥರ ರಂಗೋಲಿ ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕೀನಿ. ಅದಾದಮೇಲೆ ಪೀಠನ ಇಡ್ತಾಯಿದ್ದೀನಿ. ಪೀಠದ ಮೇಲೆ ಅಕ್ಕಿ ಇಡ್ತಾಯಿದ್ದೀನಿ. 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡೀನಿ. 5 ಇಡಿ 9 ಇಡಿ ಹಿಂಗೆ ಹಾಕ್ಕೋಬೋದು, ಇಲ್ಲಾಂದರೆ 1 ಸೇರು ಅಂತಾರಲ್ಲ ಆ ಥರ ಹಾಕ್ಕೋಬೋದು. ನಾನು ಚಿಕ್ಕ ಪ್ಲೇಟ್ ಇರೋದ್ರಿಂದ 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಈಗ ಅದ್ರ ಮೇಲ್ಗಡೆ ಫಸ್ಟು ಪದ್ಮ ಕಮಲ ಬಿಡಿಸಿ, ಆಮೇಲೆ ಓಂ ಬಿಡಿಸಿ, ಆಮೇಲೆ ಸ್ವಸ್ತಿಕ್ ಬಿಡಿಸಿದ್ದೀನಿ. ಲಾಸ್ಟಲ್ಲಿ ಶ್ರೀಮ್ ಬರಿತಾ ಇದ್ದೀನಿ. ಶ್ರೀಮ್ ಒಂದು ಬರೆದ್ಬಿಟ್ರೆ ಮುಗೀತು. ಈಗ ನೋಡಿರಿ, ಅದ್ರ ಮೇಲ್ಗಡೆ ನಾನು ತುಂಬಿದ ಒಂದು ತಂಬಿಗೆನ ಇಡ್ತಾಯಿದ್ದೀನಿ. ಅದ್ರ ಮೇಲುಗಡೆ ಅದು ಫುಲ್ ತುಂಬಿರಬೇಕು ನೀರು. ಈಗ ನಾನು ಫಸ್ಟು ಒಂದು ಸ್ವಲ್ಪ ನೀರನ್ನು ಕೈಯಲ್ಲಿ ಅದ್ದಿ ಅರಿಶಿನ ಹಚ್ಚಕತ್ತೀನಿ. ಹಾಗೆ ಡ್ರೈ ಇತ್ತಂದ್ರೆ ಹತ್ತಂಗಿಲ್ಲ ನೋಡಿರಿ, ಯಾವುದೇ ಆಯಿತು. ಅರಿಶಿನ ಕುಂಕುಮ ಡ್ರೈ ಇದ್ದರೆ, ಕೈ ಡ್ರೈ ಇದ್ದರೆ, ಅಥವಾ ಅದು ದೇವ್ರ ಫೋಟೋಗಳು ಈ ಥರ ಕಳಿಸಿದ ಒಂದು ತಂಬಿಗೆ ಅದೆಲ್ಲ ಡ್ರೈ ಇರ್ತೈತಿ. ನಾವು ಈ ಥರ ಹಚ್ಚಕ್ಕೆ ಹೋದ್ರೆ ಹತ್ತಂಗಿಲ್ಲ ಅದು. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರಿನ ತ್ಯಾವ ಮಾಡಿ ಅರಿಶಿನ ಹಚ್ಚಿ ಆಮೇಲೆ ಕುಂಕುಮ ಹಚ್ಕೊಂಡೆ. ಈಗ ಕಳಸಕ್ಕೆ ನಾನು ಅರಿಶಿನ ಕುಂಕುಮ ಹಾಕಿದೆ. ಅದಾದಮೇಲೆ ಈಗ ಇದು ಅಕ್ಷತೆ ಕಾಳನ್ನು ಹಾಕ್ತಾಯಿದ್ದೀನಿ. ಅಕ್ಷತೆ ಕಾಳು ಹಾಕಿದ ಮೇಲೆ ಒಂದು ಬೆಳ್ಳಿ ಕಾಯಿನನ್ನು ಕೂಡ ಹಾಕ್ಕೊಳಕತ್ತೀನಿ. ಲಕ್ಷ್ಮೀ ಬೆಳ್ಳಿ ಕಾಯಿನ್ ಹಾಕ್ತಾರೆ, ಬಟ್ ನನಗೆ ಲಕ್ಷ್ಮೀ ಬೆಳ್ಳಿ ಕಾಯಿನ್ ಸಿಕ್ಕಿರಲಿಲ್ಲ. ಹಾಗಾಗಿ ಅದರಲ್ಲಿ ಗಣೇಶ, ಲಕ್ಷ್ಮೀ, ಸರಸ್ವತಿ 3 ದೇವರು ಇರುವಂಥ ಕಾಯಿನ್ ಅದನ್ನು ಹಾಕಿದೆ. ಅದಾದಮೇಲೆ ಒಂದು ಹೂವನ್ನು ಹಾಕಿದ್ದೀನಿ, ರೋಸ್ ಹೂವು ಹಾಕಿದ ಮೇಲೆ ಈಗ ಲಾವಂಚದ ಬೇರು ಅಂತಾರೆ, ಆ ಬೇರನ್ನು ಕೂಡ ಹಾಕಿದೆ. ಈಗ ನೋಡಿರಿ, ನಾನು ಇದು ಪಚ್ಚ ಕರ್ಪೂರ ಹಾಕ್ತಾಯಿದ್ದೀನಿ ಕಳಸಕ್ಕೆ. ಇವನ್ನೆಲ್ಲ ಹಾಕಬೇಕಾ ಅಂತ ಅಂದ್ಕೊಂಡ್ರೆ ಹಾಕಿದರೆ ಒಳ್ಳೆಯದು, ಹಾಕದೇ ಇಲ್ಲ ಅಂದ್ರೆ ನಡಿತೈತಿ. ಬರೀ ಅರಿಶಿನ ಕುಂಕುಮ, ಅಕ್ಷತೆ ಕಾಳು, ಒಂದು ಹೂವು ಹಾಕಿದರೂ ಕೂಡ ನಡಿತೈತಿ. ಬಟ್ ಇದನ್ನೆಲ್ಲ ಹಾಕೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಂತ. ಪರಿಮಳ ಭರಿತವಾಗಿರುವಂಥದ್ದು ಎಲ್ಲನೂ ಲಕ್ಷ್ಮೀ ದೇವಿಗೆ ಭಾಳ ಇಷ್ಟ ಆಗುತ್ತಂತ. ಹಾಗಾಗಿ ಲಾಸ್ಟಲ್ಲಿ ನಾನು ಅದೇನಪ್ಪ ದೇವ್ರೆ, ಅದ್ರ ಹೆಸರೇ ಹೇಳಕ್ಕೆ ಬರಲ್ಲ ನನಗೆ. ಯಾವ್ದು ಪೌಡ್ರ್ ಅಂತಾರೆ ಫ್ರೆಂಡ್ಸು, ಬರ್ತಾಯಿಲ್ಲ ನನಗೆ. ನಾನು ನೆನಪಾದಾಗ ಹೇಳ್ತೀನಿ. ಏನೋ ಹೇಳಕ್ಕೆ ಹೋಗ್ತಿರ್ತೀನಿ, ಅದನ್ನು ಮರ್ತುಬಿಡ್ತೀನಿ. ಈಗ ನೋಡಿರಿ, ಇದನ್ನು 5 ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ಲಾವಂಚದ ಬೇರು ಅದು ಏನೋ ಅಂತಾರೆ ಫ್ರೆಂಡ್ಸ್, ಬರ್ತಾಯಿಲ್ಲ ನನಗೆ. ನೋಡಿರಿ, ಹಿಂಗೆ ನಾನು ಹೇಳಕ್ಕನೇ ಬರೋಂಗಿಲ್ಲ, ಮರ್ತುಬಿಡ್ತೀನಿ. ಅದನ್ನು ದೀಪದಲ್ಲಿನ ಹಾಕ್ಬೋದು, ಮತ್ತು ಇದು ಕಳಸಕ್ಕೂ ಕೂಡ ಹಾಕಬೇಕು, ಚೆನ್ನಾಗಿರ್ತೈತಿ ಪರಿಮಳ.
ಈಗ 5 ವೀಳ್ಯದೆಲೆನ ನಾನು ಪದ್ಮಕಮಲ ಥರ ಕಮಲದ ಹೂವು ಹೆಂಗೆ ಅರಳಿರ್ತೈತೆ ನೋಡ್ರಿ, ಹಂಗೆ ಅರಳಿರೋ ಥರ ಎಲೆಗಳನ್ನ ಇಟ್ಟಿದ್ದೀನಿ ವೀಳ್ಯದೆಲೆ. ಈಗ ಅರಿಶಿನ ಹಚ್ಕೊಳಕತ್ತೀನಿ. ನಾನು ಶ್ರೀಗಂಧ ತೊಗೊಂಬಂದು ಇಟ್ಕೊಂಡಿದ್ದೆ ಒಂದು ಬಾಕ್ಸ್ ಚಿಕ್ಕದು, ಅದು ಖಾಲಿ ಆಗೈತಿ. ವರಮಹಾಲಕ್ಷ್ಮಿ ಹಬ್ಬದಲ್ಲೇ ತೊಗೊಂಬಂದಿದ್ದೆ, ಖಾಲಿ ಆಗೈತಿ. ಸದ್ಯದ್ರಲ್ಲಿ ನಾನು ಗ್ರಂಥಿಗೆ ಅಂಗಡಿಗೆ ಹೋಗಿಲ್ಲ, ಹಾಗಾಗಿ ಇದ್ದಿದ್ರಲ್ಲೇ ಮಾಡ್ತಾಯಿದ್ದೀನಿ. ಗಂಧನ ಹಚ್ಚಿ ಮೇಲ್ಗಡೆ ಅರಿಶಿನ ಕುಂಕುಮ ಹಚ್ಚಿದ್ರೆ ನೀಟಾಗಿ ಕುಂದ್ರುತ್ತೆ. ಒಂದು ಸ್ವಲ್ಪ ನೀರಿನ ತ್ಯಾವ ಮಾಡಿ ಅರಿಶಿನ ಹಚ್ಚಿ ಆಮೇಲೆ ಇದನ್ನು ಹಚ್ತಾ ಇದ್ದೀನಿ, ಕುಂಕುಮ ಹಚ್ಚಿದೆ. ಅದಾದಮೇಲೆ ನೋಡಿರಿ, ಇದು ಮಾಂಗಲ್ಯ ಚೈನು ಲಕ್ಷ್ಮಿಗೆ ಅಂತ ತೊಗೊಂಬಂದಿದ್ದೆ. ಇದು ಸಪ್ರೇಟ್, ಇದೇನು ಗೋಲ್ಡ್ ಅಲ್ಲ, ಹೊರಗಡೆ ಅಂಗಡಿಯಲ್ಲಿ ಸ್ಟೇಷ್ನರಿ ಅಂಗಡಿಯಲ್ಲಿ ತೊಗೊಂಬಂದಿದ್ದೆ. ಅದಕ್ಕೂ ಕೂಡ ಒಂದು ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ಹಾಕ್ತೀನಿ ನಾನು, ಹಾಗೆ ಹಾಕೋಂಗಿಲ್ಲ. ಪ್ರತಿ ಸಲ ಪೂಜೆ ಮಾಡಿದಾಗ ನೀರಲ್ಲಿ ಎದ್ದು ಸ್ವಲ್ಪ ಮಡಿ ಮಾಡಿಬಿಟ್ಟು ಲಕ್ಷ್ಮೀ ದೇವಿಗೆ ಹಾಕ್ತೀನಿ. ಆಮೇಲೆ ಅರಿಶಿನ ಕುಂಕುಮ ಹಚ್ಚಿದೆ ತಾಳಿಗೆ. ಇದೆಲ್ಲ ಕಳಸದ್ದು ಎಲ್ಲ ರೆಡಿ ಆಯಿತು. ದೀಪ ಹಚ್ಚಿ ಕಳಸ ಹಚ್ಚೋದ್ರಿಂದ ಒಳ್ಳೆಯದು. ಬಟ್ ಏನಂದರೆ ನಮ್ಮದು ದೇವ್ರ ಮನೆ ತುಂಬ ಚಿಕ್ಕದಿರೋದ್ರಿಂದ ದೀಪ ಹಚ್ಚಿ ಒಂದು ಸೈಡ್ ಇಟ್ಬಿಟ್ಟು ನಾನು ಕಳಸಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಕುಂತ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ನಾನು ಕಳಸದಾಗ ಕುಂದಿರ್ಸಿ ಅದಕ್ಕೆ ಎಲ್ಲ ದೇವ್ರ ಫೋಟೋಕ್ಕೆ ಕಳಸಕ್ಕೆ ಮತ್ತು ಇದು ಗೆಜ್ಜೆ ವಸ್ತ್ರ ಏರಿಸಿ, ಅದಾದಮೇಲೆ ಹೂವು ಏರಿಸಿದೆ. ಎಲ್ಲ ದೇವ್ರ ಫೋಟೋಕ್ಕೆ ವಿಗ್ರಹಗಳಿಗೆ ಹೂವು ಏರಿಸಿ ದೀಪನ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿದೆ. ದೀಪ ಹಚ್ಚಿದ ಮೇಲೆ ಈಗ ಫಸ್ಟು ನಾನು ಊದಿನ ಕಡ್ಡಿನ ಬೆಳಗ್ತಾ ಇದ್ದೀನಿ. ನಾವು ಊದಿನ ಕಡ್ಡಿ ಅಂತೀವಿ, ಈ ಕಡೆ ಎಲ್ಲ ಅಗರಬತ್ತಿ ಅಂತಾರೆ. ಊದಿನ ಕಡ್ಡಿ ಬೆಳಗಿ ಪೂಜೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಊದಿನ ಕಡ್ಡಿ ಬೆಳಗಿದ ಮೇಲೆ ಧೂಪ ಬೆಳಗ್ತಿದ್ದೆ. ಬಟ್ ಧೂಪ ಬೆಳಗಕ್ಕೆ ಆಲ್ರೆಡಿ 10:30 ಆಗಿತ್ತು. ಬೆಳಗು ಮುಂಜಾನೆ ಆದ್ರೆ ಚಲೋ, ಇಲ್ಲ ಸಾಯಂಕಾಲ ಹಚ್ಚೋದಂದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಸಾಯಂಕಾಲನ ಹಚ್ಚಿದ್ರೆ ಆಯ್ತು ಧೂಪ ಅಂಥೇಳಿ ಈಗ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ. ಕರ್ಪೂರದ ಆರತಿ ಮಾಡೋದಕ್ಕಿಂತ ತುಪ್ಪದ ಮಂಗಳಾರತಿ ಮಾಡೋದಂದರೆ ತುಂಬ ಒಳ್ಳೆಯದಂತ. ನಾನು ನೆಕ್ಸ್ಟ್ ಟೈಮು ಏನಾದರೂ ಹೊರಗಡೆ ಹೋದ್ರೆ ಅದು ಮಂಗಳಾರತಿ ಮಾಡ್ತಾರೆ ನೋಡಿರಿ ತುಪ್ಪದ್ದು, ಅದನ್ನು ತೊಗೊಂಬರ್ಬೇಕು ಒಂದು ಸಲ. ಅದನ್ನು ತೊಗೊಂಬಂದೆ ಅಂದ್ರೆ ಅದನ್ನು ಕೂಡ ಮಾಡ್ಬೋದು, ತುಪ್ಪದ ಆರತಿನ. ಈಗ ಹೊರಗಡೆ ತುಳಸಿ ಕಟ್ಟಿಗೆ ಮತ್ತು ಬಾಗಿಲಿಗೆ ಕರ್ಪೂರದ ಆರತಿ ಮಾಡ್ತಾಯಿದ್ದೆ. ಬಾಗಿಲಲ್ಲಿ ಮಾಡ್ತಾಯಿದ್ದೆ, ಗಾಳಿ ಬೀಸ್ತಾ ಇತ್ತು, ಹಾಗಾಗಿ ಇದು ಶಾಂತಿ ಆಗಿಬಿಡ್ತು ಕರ್ಪೂರದ ಆರತಿ. ಹಾಗಾಗಿ ಮತ್ತು ಒಳಗೆ ಹೋಗಿ ಅದನ್ನು ಹಚ್ಚಿ ಮತ್ತು ಒಂದು ಸಲ ಬೆಳಗ್ಗೆ ಬಿಟ್ಟು ಒಳಗೆ ಬಂದು ಈಗ ದೇವ್ರಿಗೆ ಕೈ ಮುಗಿತಾ ಇದ್ದೀನಿ. ನವ್ಯಾನು ಕೂಡ ಕೂತ್ಕೊಂಡಿದ್ಲು, ಆಕೆಗೂ ಕೂಡ ಮಂಗಳಾರತಿ ಕೊಟ್ಬಿಟ್ಟು ಇವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆಗಳು ಈಡೇರಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಎಲ್ರಿಗೂ ಖುಷಿಯಾಗಿರಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಫ್ಯಾಮ್ಲಿ ಇದ್ದಂಗೆ ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರು, ನೀವು ಪೂಜೆ ಮಾಡೋ ವಿಧಾನ, ನಿಮ್ಮ ಪೂಜೆ ರೂಮ್ ತೋರಿಸ್ರಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿ ಎಲ್ಲನೂ ನೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಾನು ಅಮಾವಾಸ್ಯೆಗೆ ಪೂಜೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸು, ಯಾಕಂದ್ರೆ ಅಮಾವಾಸ್ಯೆ ದಿವಸನ ಬಂದುಬಿಡುತ್ತೆ ನಂಗೆ ಡೇಟು. ಇಲ್ಲಾಂದ್ರೆ ಈ ಸಲ ನೋಡಿರಿ 1-2 ದಿನ ಮುಂಚೆನೇ ಬಂತು, ಬಟ್ 3ನೇ ದಿವಸ ಅಮಾವಾಸ್ಯೆ ಇತ್ತು, ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಈಗ ಒಂದು 4-5 ತಿಂಗಳೇ ಆಯ್ತು ಅನಿಸುತ್ತೆ ಬರೀ ಅಮಾವಾಸ್ಯೆ ದಿವಸ ನಾನು ಪೂಜೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಶುಕ್ರವಾರನ ಮಾಡ್ಕೊಂಬಿಡ್ತೀನಿ. ಹೊರಗಡೆ ರಂಗೋಲಿ ಹೂವು ಏರಿಸಿ ಎಲ್ಲ ಚೆನ್ನಾಗಾಗಿತ್ತು, ಇಷ್ಟ ಆಯಿತು ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಂಡ್ರಾಯ್ತು. ತೀರೆ ನಾವು ನಿಯಮಗಳನ್ನು ಜಾಸ್ತಿ ಪಾಲನೆ ಮಾಡೋಕ್ಕೆ ಹೋದ್ರೆ ಆಗಂಗಿಲ್ಲ. ಪಾಲನೆ ಮಾಡೋಷ್ಟು ಮಾಡಬೇಕು. ಮಾಡೋಕ್ಕಾಗದೇ ಇರುವಾಗ ಎಲ್ಲ ನಿಂದಪ್ಪ ದೇವರೇ, ನೀನು ಹೆಂಗೆ ನಡೆಸ್ಕೊಡ್ತೀಯೋ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ. ಈಗ ಪೂಜೆ ಗೀಜೆ ಎಲ್ಲ ಮುಗಿಸಿದೆ. ಲೆಮನ್ ರೈಸ್ ಮಾಡಿದ್ನಲ್ಲ, ಆ ಲೆಮನ್ ರೈಸನ್ನು ಬಿಸಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಬಿಸಿ ಇಷ್ಟ ಆಕೈತಿ ನನಗೆ. ತೀರೆ ತಣ್ಣಗಿದ್ರೆ ಅಷ್ಟು ಇಷ್ಟ ಆಗಿಲ್ಲ, ಹಂಗಾಗಿ ಬಿಸಿ ಮಾಡಿಕೊಂಡು ತಿಂತೀನಿ. ನವ್ಯಾಗಂತೂ ತಿನ್ನಿಸಿದ್ದೆ, ಆಲ್ರೆಡಿ ಕುಂತಿದ್ಲಾಕಿ, ಮನಗಿಸಿದ್ದೆ ಸೋಫಾದ ಮೇಲೆ. ಮತ್ತು ಆಕಿನೂ ಎಷ್ಟೊತ್ತನ ಮಕ್ಕೊತಾಳ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋ ಟೈಮಲ್ಲಿ ಎಬ್ಬಿಸಿ ಕುಂದರ್ಸಿದ್ದೆ, ಕೂತ್ಕೊಂಡಿದ್ಲು. ಇವಾಗ ನೋಡಿರಿ ಈಗ ಮಳೆಗಾಲ ಅಲ್ಲ, ಒಂಥರ ಕೋಲ್ಡ್ ಇರ್ತೈತಿ ವಾತಾವರಣ ಎಲ್ಲ. ಆ ಕೋಲ್ಡ್ ಇರೋ ವಾತಾವರಣಕ್ಕೆ ನಮ್ಮ ನವ್ಯ ಬಾಯಿಯಾಗ ಕೈ ಹಾಕ್ಕೊತಾಳಲ್ಲ, ಕೈ ಎಲ್ಲ ಜುನು ಅಂತವು. ಅದಕ್ಕೆ ನಾನು ಒಂಥರ ಸೆಲ್ತಂಗೆ ಆಗ್ಬಿಡ್ತಾವೆ ಮತ್ತು ಅವು ಕೈ. ಅದಕ್ಕೆ ನಾನು ಒಂದು
ಹಳೆ ನೈಟಿ ಇರ್ತಾವಲ್ಲ ನಾನು ಅವನ್ನೆಲ್ಲ ಕಟ್ಟಿಬಿಟ್ಟಿರ್ತೀನಿ ಆಕಿಗೆ. ಅಂದ್ರೆ ಕೈ ಬಾಯಿಗೆ ಹಾಕ್ಕೊಳಕ್ಕೆ ಆಗಂಗಿಲ್ಲ ಆಕಿಗೆ, ಅದಕ್ಕೆ ಆ ಥರ ಕಟ್ಟಿರ್ತೀನಿ ನಾನು ಬಟ್ಟೆನ. ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಯಾಕೆ ಈ ಹುಡುಗಿ ಹಿಂಗೆ ಬಟ್ಟೆ ಕಟ್ಟಾರ ಅಂತ ಅನ್ಕೋಬೇಡ್ರಿ. ಬಾಯಲ್ಲಿ ಕೈ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಬಟ್ಟೆನ ಕಟ್ಟಿರ್ತೀನಿ. ಚಿತ್ರಾನ್ನ ಚೆನ್ನಾಗಿತ್ತು, ರುಚಿಯಾಗಿ ಬಂದಿತ್ತು. ಸಿಂಪಲ್ಲಾಗಿ ಮಾಡಿದ್ನೆಲ್ಲ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ಚಿತ್ರಾನ್ನ. ವಿಡಿಯೋ ಹಿಂಗೆ ಕಂಟಿನ್ಯೂ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಒಂದಿಬ್ಬರು ನನಗೆ ನೀವು ಎಕ್ಸಾಮಲ್ಲಿ ಪಾಸಾಗಿ ನಿಮ್ಮ ಕನಸು ಈಡೇರಲಿ, ನೀವು ಟೀಚರ್ ಆಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದ್ರಿ. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು. ಯಾರೆಲ್ಲ ನನಗೆ ಒಳ್ಳೆಯದಾಗಲಿ ಅಂತ ಬಯಸ್ತಿರಲ್ಲ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಫ್ಯಾಮ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿಟ್ಟಿರಲಿ ದೇವರು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ನೋಡಿರಿ ನವ್ಯಾಗ ತಿನ್ನಿಸ್ಕೊ ಅಂತ ನಾನು ತಿಂದ್ರಾಯ್ತು ಅಂತೇಳ್ಬಿಟ್ಟು ಹಾಕ್ಕೊಂಬಂದೀನಿ. ಇನ್ನೂ ಡೋರ್ ಕ್ಲೋಸ್ ಮಾಡಿಲ್ಲ, ಯಾಕಂದ್ರೆ ದೀಪ ಹಚ್ಚಿದ್ನೆಲ್ಲ, ದೀಪ ಹಚ್ಚಿದ ಕೂಡಲೇ ಡೋರು ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಡೋರ್ ಹಾಗೆ ಓಪನ್ ಇಟ್ಕೊಂಡು ಕೂತ್ಕೊಂಡಿದ್ದೆ. ನಾನು ನಾವೇ ಇಬ್ಬರ ಇದ್ವಿ ಅಂದರೆ ಡೋರ್ ಓಪನ್ ಮಾಡಿ ಇಟ್ಕೊಂಡೆ ಅಂತಂದರೆ ನನಗೆ ಒಟ್ಟು ಸಮಾಧಾನನೇ ಇರಲ್ಲ. ಒಟ್ಟು ಡೋರ್ ಕ್ಲೋಸ್ ಮಾಡೇ ಇರ್ತೀನಿ ನಾನು. ನಮ್ಮ ನಮಿತಾ ಬಂದಾಗ ಅಷ್ಟು ಓಪನ್ ಮಾಡ್ಕೊತೀನಿ. ಇಲ್ಲ ನಾವೇ ಏನಾದರೂ ಒಂಚೂರು ಹತ್ಲು ಅಂದರೆ ಒಂಚೂರು ಹೊರಗಡೆ ಹೋಗಿ ನಿಂದ್ರಿಸ್ದಕ್ಕಿನ ಒಂದು 5 ಸೆಕೆಂಡ್ 10 ಸೆಕೆಂಡ್ ನಿಂದ್ರಿಸ್ತೀನಿ, ಮತ್ತು ಕರ್ಕೊಂಬಂದು ಒಳಗೆ ನಿಂದ್ರಿಸಿ ಕದ ಹಾಕ್ಕೊಂಬಿಡ್ತೀನಿ. ಹಂಗೆ ಏನು ಭಯ ಇಲ್ಲ, ಆದ್ರೂ ನಮ್ಮ ಸೇಫ್ಟಿ ಒಳಗೆ ನಾವು ಇರ್ಬೇಕು ನೋಡಿರಿ. ಹಾಗಾಗಿ ಆಲ್ರೆಡಿ ಈಗ ಈ ಏರಿಯಾಕ್ಕೆ ಬಂದು ಒಂದು 6 ವರ್ಷನೇ ಆಯಿತು. ನಾವು 1-2 ವರ್ಷ ಅಲ್ಲಿದ್ವಿ, ಹಳೆ ಮನೆ. ಈಗ ಈ ಮನೆಗೆ ಬಂದು ಆಲ್ರೆಡಿ 4 ವರ್ಷ ಆಯಿತು ನಾವು ಈ ಬಿಲ್ಡಿಂಗಲ್ಲಿ. ಯಾವುದೇ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಆರಾಮಾಗಿದ್ದೀವಿ. ಹಿಂಗೆ ನಡೆಸ್ಕೊಳ್ಳಿ ದೇವರು, ಹಿಂಗೆ ಇಟ್ಟಿರಲಿ ಆರಾಮಾಗಿ. ಯಾವುದೇ ಕಷ್ಟ ಕಾರ್ಪಣ್ಯ ನೋವು ತೊಂದರೆ ಏನೋ ಆಗದೇ ಇರಲಾರ್ದಂಗೆ ದೇವ್ರು ಕಾಪಾಡಿದ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ಹೇಳ್ರಿ, ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ. ಮನುಷ್ಯನಿಗೆ ಮೇಯ್ನಾಗಿ ಬೇಕಾಗಿರೋದು ನೆಮ್ಮದಿಯಿಂದ ಜೀವನ ಇತ್ತು ಅಂತಂದರೆ ಏನೇ ಇದ್ರೂ ಅದ್ರ ಮುಂದೆ ಏನೂ ಇಲ್ಲ. ನೆಮ್ಮದಿ ಮುಖ್ಯ ಮನುಷ್ಯಂಗೆ. ಫ್ರೆಂಡ್ಸ್ ನೋಡಿರಿ, ಈಗ ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡಾಕತ್ತೀನಿ. ನಾವೇ ಮಲಗಿದ್ಲು, ಮಧ್ಯಾಹ್ನ ನಾಷ್ಟ ಮಾಡಿದ್ಬಿಟ್ರೆ ಮಕ್ಕೊಂಡಿದ್ಲು. ಒಂದು ಸ್ವಲ್ಪ ಹೊತ್ತು 1 ತಾಸು ಮಕ್ಕೊಂಡಿದ್ಲು ಇವತ್ತು. ಬಾ ಈ ಕಡೆ ಬಾ, ಬೆಳಕು. ಮಕ್ಕೊಂಡು ಎದ್ದ ಮೇಲೆ ಸ್ನಾನ ಊಟ ಮಾಡಿಸಿದೆ. ಊಟ ಮಾಡಿಸಿ ಸ್ನಾನ ಮಾಡಿಸಿದೆ. ಕರ್ಟನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅವನ್ನೆಲ್ಲ ಹೋಗಿ ಇದಕ್ಕೆ ಹಾಕಿ ಬಂದೆ, ಮ್ಯಾಲೆ ಹಾಕಿ ಬಂದೆ. ನೋಡ್ರಿ ಹೆಂಗಾಗ್ಯಾವ, ಫುಲ್ ಮಿಂಚಿಂಗ್ ಸ್ನಾನ ಮಾಡಿ. ಹೌದಿಲ್ಲ? ಹಾಯ್ ಅಣ್ಣ, ಹಾಯ್ ಹಾಯ್. ಊಟ ಆಯಿತು, ಊಟ ಮಾಡಿಸ್ಬಿಟ್ಟ ಸ್ನಾನ ಮಾಡಿಸಿದ್ದೆ. ಆಕಿನೂ ಬಂದಾಳ ನಮಿತಾ. ಊಟ ಮಾಡಿ ಈಗ ಬಂದು ಮಲ್ಕೊಂಡು ಎದ್ದು ಊಟ ಮಾಡಿ ಬುಕ್ ಹಿಡ್ದಾಳೆ. ಈಗ ಟೈಮ್ ಅಲ್ಲಿ ಭಾಳ ಆಯ್ತು, 5 ಗಂಟೆ. ಅಯ್ಯ ಡ್ಯಾನ್ಸ ಎದ್ಕುಂದ್ರೆ ನೆಟ್ಟಗೆ. ಈಗ ಮತ್ತು ಊಟ ಮಾಡಿದ್ವು, ಅವು ಇವು ಪಾತ್ರೆ ಅದಾವೆ, ತೊಳಿಬೇಕು. ತೊಳೆದು ಕಸ ಗುಡಿಸಿ ಮತ್ತು ಕೈಕಾಲು ಮುಖ ತೊಳೆದು ದೀಪ ಹಚ್ಚಬೇಕು. ಹಾಂ ಹಾಯ್ ಅಲ್ಲ, ಹಾಯ್ ಓ ಹಿಡಿದು ಎಳಿ, ಅದನ್ನ ಎಳಿಬೇಕಾ? ಅದನ್ನ ಬೇಕಾ? ತಗ ತಗ ತಗ. ಪಾತ್ರೆ ತೊಳೆನ, ಪಾತ್ರೆ ತೊಳೆದು ಕೊಡ್ತೀಯಾ? ಹಾಂ ತೊಳೆದು ಕೊಡ್ತೀಯಾ? ತೊಳೆದು ಕೊಡಲ್ಲನ? ಅಯ್ಯೋ, ಯಾಕೆ ತೊಳೆದು ಕೊಡಲ್ಲ? ಯಾಕೆ ತೊಳೆದು ಕೊಡಲ್ಲ? ಊಟ ಮಾಡ್ತಿಲ್ಲ, ಪಾತ್ರೆ ತೊಳಿಬೇಕು. ಟಿ ವಿ ನಿಂತೈತಿ. ಹೌದು. ಹಾಯ್ ಮಾಡ, ಹಾಯ್ ಹಾಯ್. ಬೆಳಿಗ್ಗೆಯಿಂದ ಚಳಿ ಇತ್ತು. ಇವಾಗ ಮಧ್ಯಾಹ್ನ ಬಿಸಿಲು, ಈಗಲೂ ಬಿಸಿಲು ಐತಿ. ಹೊತ್ತು ಮುನ್ಗಾಕೆ ಬಂದೈತಿ, ಇನ್ನೂ ಟೈಮ್ ಆಗಿಲ್ಲ. ಹೊತ್ತು ಮುನ್ಗ ಅಷ್ಟೇ. ಐ ಇಲ್ಲ ನೋಡ್ರಿ, ಕೈ ನೋಡ್ರಿ ಆಕಿದೆ. ಹೌದಾ? ಕೈ ನೋಡ್ರಿ, ಮುಗಿಯಿತು. ಇಷ್ಟು ಮಾಡಿದ್ರೆ ಆಕೆಗೆ ಏನಾಕೈತೆ ಏನೋ, ಒಟ್ಟು ಹೆದ್ರದಾಗನೂ ಹಂಗೆ ಕೈ ನಡ್ಗಿಸ್ತಾಳ. ಈಗಲೂ ಕೈ ನಡ್ಗಿಸ್ತಾಳ. ಹೌದಿಲ್ಲ? ಹಂಗೆ ಮಾಡಬಾರ್ದು. ಸುಮ್ಮನೆ ಕುತ್ಕೋ, ಸುಮ್ಮನೆ ಕುಂದ್ರು. ಹೋಗು ತಂಗಿ ಹತ್ರ ಹೋಗು, ಹೋಗು. ಹಾಂ ಹೋಗೋ
ತಲೆ ಬಾಚ್ಕೋಬೇಕು. ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ದೆ, ಹೊಳ್ಳಿ ಬಾಚ್ಕೊಂಡು ಓಯ್ ಓಯ್ ಅವ್ವ ಓ ಹೌದವ. ನವೇ ಗುಡ್ ಗರ್ಲ್, ನವೇ ಗುಡ್ ಗರ್ಲ್. ಕ್ಲಾಪ್ಸ್ ಹಾಕ, ಕ್ಲಾಪ್ಸ್ ಕ್ಲಾಪ್ಸ್. ನವೇ ಗುಡ್ ಗರ್ಲ್. ಮುಂದೆ ಹಾಲೆ ಕೂದಲು ಬಂದವ, ಅದಕ್ಕೆ ಕ್ಲಿಪ್ ಹಾಕಿನಕಿ. ಓಪ ಓ ಈ ಕಡೆ ಮಾಡು. ಉಪ್ಪಿ ಕೊಡು. ಓ ಉಪ್ಪಿ ಕೊಡುವ. ಕೊಡಲ್ಲ. ನಡಿ ನಡಿ ನಡಿ, ಡ್ಯಾನ್ಸ್ ಮಾಡಬೇಡ. ಓಕೆ, ಪಾತ್ರೆ ತೊಳಿತೀನಿ. ತೊಳೆದು ಕಸ ಗುಡಿಸಿ ದೀಪ ಹಚ್ತೀನಿ. ನಮ್ಮ ನಾವೊಂದು ಇದ್ದಿದ್ದ ಇದು ಆಟ ಇಡೀ ದಿನ. ಇವು ಬಿದ್ದಿದ್ದಿಲ್ಲ ಯಾವ ನಾವು. ನೋಡ್ರಿ ಈಗ ಇವಾಗ ನೋಡ್ರಿ ಫ್ರೆಂಡ್ಸ್, ಆವಾಗಲೇ ಹೇಳಿದೆ ಕಸ ಮುಸ್ರಿ ಮಾಡ್ಬೇಕಂತೇಳಿ. ಕಸ ಮುಸ್ರಿ ಮಾಡಿ ದೀಪ ಹಚ್ಚಿದೆ. ಕರೆಂಟ್ ಹೋಗಿದ್ದು ಬಂತು ಈಗ ಕರೆಂಟ್. ನೋಡ್ರಿ ಹಿಂದಕ್ಕೆ ಸರಿಮಾ ಎಲ್ಲ ಕೆಲಸ ಆಗೈತಿ. ಅಡುಗೆ ಸಾಂಬಾರು ಐತಿ, ಅನ್ನ ಒಂದು ಮಾಡ್ತೀವಿ ರಾತ್ರಿ ಊಟಕ್ಕೆ. ಅಷ್ಟು ಪಾತ್ರೆ ತೊಳೆದು ಕಸ ಗುಡಿಸಿ ದೀಪ ಹಚ್ಚಿ ಕುಂದ್ರಾಗಿನ 7:30 ಟೈಮ್. ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿದೆ. ಕರೆಂಟ್ ಹೋಗಿತ್ತಾ, ಇವ್ರು ಬೇರೆ ನೀರು ತರಕ್ಕೆ ಹೋಗಿದ್ರು. ಕದ ಹಾಕಿದ್ನೆ. ಇದು ಎಲ್ಲ ಇಲ್ಲೇ ಓಡಾಡಕತ್ತೈತಿ. ಇದನ್ನ ಹಾಕಿನಲ್ಲ, ಏನದು ಧೂಪ ನೋಡ್ರಿ. ಮುಗೀತು ಶುಕ್ರವಾರದ ಪೂಜೆ 2 ಟೈಮ್. ನಾವೇನು ಕರ್ಕೊಂಡು ಓಡಾಡ್ಸಾಕತ್ತಿದ್ದೆ, ಕರೆಂಟಾಗಿ ಹೋಗ್ಬಿಡ್ತು. ಮೇಲೆ ಕರ್ಕೊಂಡು ಹೋಗ್ಬೇಕಾಗಿತ್ತು. 1 ವಾರ ಮಾಡಿದೆ, ಮತ್ತೆ ಹೊಳ್ಳಿ ಮಾಡಲೇ ಇಲ್ಲ 1 ವಾರ. ನಾಳೆಯಿಂದ ಹೋಗ್ಬೇಕು. ಕರ್ಕೊಂಡು ಅಕ್ಕಿಗೆ ವಾಕಿಂಗ್ ಆಗುತ್ತಾ, ನನಗೂ ವಾಕಿಂಗ್ ಆಗ್ತೈತಿ. ಇಬ್ಬರು ಸೇರಿ ವಾಕಿಂಗ್ ಮಾಡ್ಬೇಕು ಇನ್ಮ್ಯಾಗಿಂತ್ರ. ನೋಡ್ರಿ ಈಗ ರಾತ್ರಿ ಊಟಕ್ಕೆ ಇದು ಪಾಪಡೆ ಕರೆದಿಟ್ಟಿನಿ. ಇಲ್ಲಿ ಭಾಳ ದಿವಸ ಆಗಿತ್ತು, ಹಾಗಾಗಿ ನೋಡ್ರಿ ಹಾಲು ಹೆಂಗಾಗೈತಿ, ಗಟ್ಟಿಯಾಗೈತಿ ನೋಡ್ರಿ. ಗಟ್ಟಿ ಕರೆಕ್ಟ್ ಐತಿ, ತೀರೆ ಗಟ್ಟಿಯಾಗಿಲ್ಲ. ಪಾಯಸ ಮಾಡೀನಿ, ಶಾವಿಗೆ ಪಾಯಸ. ಬಹಳ ದಿನಗಳ ನಂತರ, ಎಷ್ಟು ದಿವಸ ಆಗಿತ್ತು ಪಾಯಸ ಮಾಡ್ಲಾರ್ದ, ಅದಕ್ಕೆ ಪಾಯಸ ಮಾಡೀನಿ. ಸ್ವಲ್ಪ ಶಾವಿಗೆ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ಅನ್ನನ ಆಯಿತು, ಸಾಂಬಾರು ಬಿಸಿ ಐತಿ. ಇದು ತುಪ್ಪ ನಾನು ಸ್ವಲ್ಪ ಉಳ್ಕೊಂಡಿತ್ತ, ಅದು ಬಿಸಿಗೆ ಕರಗ್ಲಂತ ಇಟ್ಟಿನ ಅದ್ರ ಮೇಲೆ. ಅಡಿಗೆ ಆಯ್ತು, ಊಟ ಮಾಡ್ಬೇಕೀಗ. ಅನ್ನ ವಿಜಲ್ ಹೋದ್ಬಿಟ್ಲೆ. ಏಯ್ ಎದ್ದೇಳ ಎದ್ದೇಳ ಇವ್ವ, ಎದ್ದೇಳ ಎದ್ದೇಳವ, ಹಂಗೆ ಮಾಡಬಾರ್ದು. चल के देखो वो कहाँ रह गई और मैं कहाँ पहुँच गई। ಪಾಯಸ ತಿಂತೀರಣ್ಣ? ಚಮಚ ಕೊಡು. ಗಟ್ಟಿ ಅಲ್ಲ ಇಲ್ಲ. ಬಂದು ಹೌದು. क्या बनना चाहता था?
ಇದು ನಂಗೆ ಕೊಟ್ಟರೆ ಅದು ಹಾಕಿ ಆಮೇಲೆ ಹಾಕ್ಯಾ B26. चलो मेहमान मोहन अगला यस सर इन इंडियन किलोमीटर ಹೊರಗೆ ಬಂತು ನೋಡು ಹೆಂಗ ಕುಂದ್ರಾಡ असाइनमेंट कॉपी करना फिक्स रेट है नो बार्गेन ये किलोबाइट है ये मेगाबाइट और ये इंची बाद गीगाबाइट मेरे बहुत गणेश गणेश ಏನೇನು ಇಷ್ಟು ಗಲಾಟೆ ಜಾಸ್ತಿ ಆಯ್ತು शेष सहस मुख सके न गाई मैं मतिहीन मलिन दुख हारी मैं राजू रसोगी अब प्रभु दया दिन पर कीजिए अपनी भक्ति शक्ति कछु दीजिए अपनी भक्ति ಬಿಸೈತಿ थोड़ा दिन रहेगा ना ಚಿಕ್ಕ ಚಿಕ್ಕ ಬಟ್ಟೆ भगवान से विश्वास उठ जाएगा फिर बाजू हाँ, इरोಲ್ಲ ಮನೆ. जाएगा ದೊಡ್ಡದಲ್ಲಿ ಇದ್ದಿದ್ದೀರೇನು ಬಿಸಿ ಐತಿ ಭಾಳ ಆರಿಸಿ ತಿನ್ನಿಸ್ಬೇಕಿಲ್ಲ ಬಾಯಿ ಸುಡುತ್ತೆ ನೋಡು ಉಪ್ಪಿಗೆ ಅದನ್ನ ಹೆಸರು ರಿಯಲ್ ಹೆಸರು ಏನಪ್ಪ ಅಮೀರ್ ಖಾನ್ ಅಮೀರ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಖಾನ್ क्या बोला? ये क्या बोला? ಈಗ ನೋಡ್ರಿ ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡ್ವಿ ಊಟ ಮಾಡೋದು ಮತ್ತು ಬೆಳಿಗ್ಗೆ ಎದ್ದು ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ ನಮ್ಮ ನಮಿತ ಬೇಡ ಅನ್ನಕತ್ತಿದ್ಲು ಆದ್ರೂ ಮಾಡಿದ್ದೆ ಈ ಥರ ಪ್ಲೇನಾಗಿ ಮಾಡಿದ್ರೆ ತಿಂತಾಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ ಹಂಗಾಗಿ ಚೆನ್ನಾಗಿ ಬಂದಿದ್ದು ಬ್ರೆಡ್ ಆದಂಗಾಗಿದ್ದು ಫ್ರೆಂಡ್ಸು ಪಡ್ಡು ಮಸ್ತಾಗಿತ್ತು ಬಿಡ್ರಿ ಈ ಸಲ ಮೆಜರ್ಮೆಂಟ್ ಹೇಳ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು 3 ಕಪ್ಪು ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನಬೇಳೆ 1-2 ಟೇಬಲ್ ಸ್ಪೂನಷ್ಟು ಇದು ಸಾಬುದಾನಿ 1/2 ಕಪ್ಪಷ್ಟು ಸಾಬುದಾನಿ 1/2 ಕಪ್ಪಷ್ಟು ಅವಲಕ್ಕಿ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ 1 ಸ್ಪೂನಷ್ಟು ಮೆಂತ್ಯಕಾಳು ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಇವನ್ನೆಲ್ಲ ಹಾಕಿ ನೆನೆಸಿ ಬೆಳಿಗ್ಗೆನೇ ನೆನೆಸಿಟ್ಟು ರಾತ್ರಿ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಸುಮಾರು ರುಬ್ಬಿಟ್ವಿ ಅಂದ್ರೆ ಹಿಟ್ಟು ಚೆನ್ನಾಗಿ ಬರ್ತೈತಿ ಈ ಮೆಜರ್ಮೆಂಟಲ್ಲಿ ಮಾಡ್ಕೊರಿ ಇಷ್ಟ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್